ಇನ್ನು ವ್ಯಕ್ತಿಗೆ ಹಿಂಬದಿಯಿಂದ ಬಂದ ಬೈಕ್ ಡಿಕ್ಕಿ ಹೊಡೆದು ತುಮಕೂರಿನ ಟೂಡಾ ಕಚೇರಿಯ ಮುಂಭಾಗದಲ್ಲಿ ಈ ಘಟನೆ ನಡೆದಿರುವಂತದ್ದು. ವ್ಯಕ್ತಿಗೆ ಹಿಂಬದಿಯಿಂದ ಬಂದು ಬೈಕ್ ಡಿಕ್ಕಿ ಹೊಡೆದಿದೆ. ತುಮಕೂರಿನ ಟೂಡಾ ಕಚೇರಿಯ ಮುಂಭಾಗದಲ್ಲಿ ನಡೆದಿರುವ ಘಟನೆ. ವ್ಯಕ್ತಿಗೆ ಹಿಂಬದಿಯಿಂದ ಬಂದ ಬೈಕ್ ಡಿಕ್ಕಿ ಹೊಡೆದಿದೆ. ತುಮಕೂರಿನ ಟೂಡಾ ಕಚೇರಿಯ ಮುಂಭಾಗದಲ್ಲಿ ನಡೆದಿರುವ ಘಟನೆ. ವ್ಯಕ್ತಿಗೆ ಗಂಭೀರ ಗಾಯವಾಗಿದೆ. ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚೇತನ ಬಡಾವಣೆಯ ನಿವಾಸಿ ಅಂತ ತಿಳಿದು ಬಂದಿದೆ. ತಿಪ್ಪೇಸ್ವಾಮಿ ಗಾಯಗೊಂಡಿರುವ ವ್ಯಕ್ತಿ. ತಿಪ್ಪೇಸ್ವಾಮಿಗೆ ಬೈಕ್ ಡಿಕ್ಕಿ ಆಗಿರುವ ವಿಡಿಯೋ ಕೂಡ ಸಿಸಿಟಿವಿಯಲ್ಲಿ ಲಭ್ಯವಾಗಿದೆ. ತಿಪ್ಪೇಸ್ವಾಮಿ ಎನ್ನುವರು ಗಂಭೀರ ಗಾಯಗೊಂಡಿದ್ರು. ವ್ಯಕ್ತಿಯನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು, ಆದರೆ ಸಾವಿಗೀಡಾಗಿದ್ದಾರೆ. ಹಿಂಬದಿಯಿಂದ ಬಂದ ಬೈಕ್ ಸವಾರರು ವ್ಯಕ್ತಿಗೆ ಗುದ್ದಿ ಪರಾರಿಯಾಗಿದ್ದಾರೆ. ಬೈಕ್ ಸವಾರರು ವೀಲಿಂಗ್ ಮಾಡಿಕೊಂಡು ಬಂದು ಡಿಕ್ಕಿ ಹೊಡೆದಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆದರೆ ವೀಲಿಂಗ್ ಮಾಡಿದ ದೃಶ್ಯ ಲಭ್ಯವಾಗಿಲ್ಲ. ಆದರೆ ವೀಲಿಂಗ್ ಮಾಡುವ ಗ್ಯಾಂಗೇ ಇದು ಅಂತ ಕೂಡ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಡಿಕ್ಕಿ ಹೊಡೆದು ಬೈಕ್ ಸವಾರರು ಪರಾರಿಯಾಗಿದ್ದಾರೆ. ನೀವು ನೋಡ್ತಾ ಇರಬಹುದು ಸಿಸಿಟಿವಿಯಲ್ಲಿ. ಈ ತಿಪ್ಪೇಸ್ವಾಮಿ ಅನ್ನುವರು ಕೂಡ ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡಿತಾರೆ. ಜೊತೆಗೆ ಅವರು ಆ ಸ್ಥಳದಲ್ಲಿ ಕುಸಿದು ಬೀಳ್ತಾರೆ. ಅದನ್ನ ಗಮನಿಸಿ ಕೂಡ ಅವರು ರಿಟರ್ನ್ ಅದೇ ರಸ್ತೆಯಲ್ಲಿ ವಾಪಸ್ ಹೋಗ್ತಾರೆ, ಒನ್ ವೇ ರಸ್ತೆಯಲ್ಲಿ. ಚೇತನ ಬಡಾವಣೆಯಲ್ಲಿ ನಡೆದಿರುವ ದೃಶ್ಯ ಇದು. ತಿಪ್ಪೇಸ್ವಾಮಿ ಎನ್ನುವವರಿಗೆ ಬೈಕ್ ಸವಾರರು ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ. ಇವರು ವೀಲಿಂಗ್ ಮಾಡುವ ತಂಡವೇ ಇಂತಹ ಕೃತ್ಯವೆಸಗಿದೆ ಅನ್ನುವ ಆರೋಪ ಕೂಡ ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ. ವ್ಯಕ್ತಿಗೆ ಗಂಭೀರ ಗಾಯವಾಗಿ ಸ್ಥಳದಲ್ಲೇ ಕುಸಿದು ಬೀಳ್ತಾರೆ. ಅದನ್ನು ಗಮನಿಸಿ ಕೂಡ ಅವರು ಕನಿಕರವನ್ನ ಪಡೆದೆ ಕನಿಷ್ಠ ಆಸ್ಪತ್ರೆಗಾದರೂ ಸೇರಿಸಬಹುದಾಗಿತ್ತು. ಆದರೆ ಅದನ್ನು ಗಮನಿಸಿ ಕೂಡ ಅವರು ಮತ್ತೆ ಅದೇ ರಸ್ತೆಯಲ್ಲಿ ರಿಟರ್ನ್ ಹೋಗ್ತಾರೆ.